शिव बाबा का ज्ञान परिपूर्ण है। ज्ञान में निश्चय बुद्धि रहना है, संशय नहीं करना है। ಶಿವಬಾಬಾರವರ ಜ್ಞಾನ ಪರಿಪೂರ್ಣ ಆಗಿದೆ. ಜ್ಞಾನದಲ್ಲಿ ನಿಶ್ಚಯ ಬುದ್ಧಿಯಾಗಿರಬೇಕಾಗಿದೆ, ಸಂದೇಹ ಮಾಡಬಾರ್ದು. ये सृष्टि चक्कर पलटा खाना है। ಈ ಸೃಷ್ಟಿ ಚಕ್ರ ಪಲ್ಟಿ ಆಗಬೇಕಾಗಿದೆ. 76 में भी पलटा खाया था। 76ನೇ ಇಸ್ವಿಯಲ್ಲೂ ಸಹ ಇದು ಪಲ್ಟಿ ಆಗಿತ್ತು. सृष्टि चक्र घूम गया कि नहीं? ಸೃಷ್ಟಿ ಚಕ್ರ ತಿರುಗಿತ್ತೋ ಇಲ್ವೋ? बेसिक में भी सृष्टि चक्र समझाया था। ಬೇಸಿಕ್ನಲ್ಲೂ ಸಹ ಸೃಷ್ಟಿ ಚಕ್ರವನ್ನು ತಿಳಿಸಿದ್ರು. फिर एडवांस में भी सृष्टि चक्र का राज समझाया। सारा उल्टा हो गया कि नहीं? ಮತ್ತೆ ಅಡ್ವಾನ್ಸ್ನಲ್ಲೂ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸಿದ್ರು. ಮತ್ತೆ ಎಲ್ಲ ಉಲ್ಟಾ ಆಯ್ತೋ ಇಲ್ವೋ? सारा ही ज्ञान उल्टा हो गया। ಎಲ್ಲ ಜ್ಞಾನನೇ ಉಲ್ಟಾ ಆಗೋಯ್ತು. लौकिक दुनिया से बेसिक में आए, ಲೌಕಿಕ ಪ್ರಪಂಚದಿಂದ ಬೇಸಿಕ್ನಲ್ಲಿ ಬರ್ತಾರೆ, सारी दुनिया उलट गई। ಅಲ್ಲೂ ಇಡೀ ಪ್ರಪಂಚನೇ ಉಲ್ಟಾ ಆಗೋಗ್ಬಿಡುತ್ತೆ. बेसिक से एडवांस में आए तो सारी दुनिया उलट गई। ಮತ್ತೆ ಬೇಸಿಕ್ನಿಂದ ಯಾವಾಗ ಅಡ್ವಾನ್ಸ್ನಲ್ಲಿ ಬರ್ತಾರೆ ಅದರಲ್ಲೂ ಇಡೀ ಪ್ರಪಂಚನೇ ಉಲ್ಟಾ ಆಗೋಗ್ಬಿಡುತ್ತೆ. अभी फिर प्रत्यक्षता होने वाली है, ಇವಾಗ ಮತ್ತೆ ಪ್ರತ್ಯಕ್ಷತೆ ಆಗಬೇಕಾಗಿದೆ. फिर उलट जाएगा। ಮತ್ತೆ ಎಲ್ಲ ಉಲ್ಟಾ ಆಗೋಗ್ಬಿಡುತ್ತೆ. अभी जो लगा पड़ा है ना, ये मेरा बाप है, ಇವಾಗ ಏನು ಈ ಥರ ಬುದ್ಧಿ ಸಿಕ್ಕಾಕೊಂಡಿದೆಯಲ್ಲ, ಇವ್ರು ನಮ್ಮ ತಂದೆ ಆಗಿದ್ದಾರೆ, मेरा चाचा है, ये ಇವ್ರು ನಮಗೆ ಚಾಚಾ ಆಗಿದ್ದಾರೆ, मेरा ताऊ है, ये मेरा भैया है, ಇವ್ರು ನಮ್ಮ ದೊಡ್ಡಪ್ಪ ಆಗಿದ್ದಾರೆ, ಇವ್ರು ನಮ್ಮ ಅಣ್ಣ ಆಗಿದ್ದಾರೆ. सब कुछ संबंध सारे झूठे साबित हो जाते। ಈ ಎಲ್ಲ ಸಂಬಂಧಗಳು ಸುಳ್ಳು ಸಿದ್ಧ ಆಗೋಗುತ್ತೆ. ये वंडरफुल पुरुषोत्तम संगम युग है। ಇದು ವಂಡರ್ಫುಲ್ ಪುರುಷೋತ್ತಮ ಸಂಗಮ ಯುಗ ಆಗಿದೆ. यहाँ बहुत ही वंडरफुल बातें होती रहती हैं। ಇಲ್ಲಂತೂ ತುಂಬಾ ವಂಡರ್ಫುಲ್ ಮಾತುಗಳಾಗ್ತಾ ಇರುತ್ತೆ. और आगे चल करके ड्रामा में और ही वंडरफुल बातें होती रहेंगी। ಮತ್ತೆ ಮುಂದೆ ಬರುವಂತ ಸಮಯದಲ್ಲಿ ಡ್ರಾಮಾದಲ್ಲಿ ಇನ್ನೂ ವಂಡರ್ಫುಲ್ ಮಾತುಗಳಾಗ್ತಾ ಇರುತ್ತೆ. कब की वाणी है? ಇದು ಯಾವಾಗಿನ ವಾಣಿ ಆಗಿದೆ? ये तो 68 की वाणी है। ಇದಂತೂ 68ನೇ ಇಸ್ವಿಯ ವಾಣಿ ಆಗಿದೆ. 68 में तो बेसिक ज्ञान ही था। 68ನೇ ಇಸ್ವಿಯಲ್ಲಂತೂ ಬೇಸಿಕ್ ಜ್ಞಾನನೇ ಇತ್ತು. फिर भी लगता था बाबा तो बहुत वंडरफुल बातें सुनाते हैं। ಆದ್ರೂ ಸಹ ಅನಿಸ್ತಾ ಇತ್ತು ಬಾಬಾ ಅಂತೂ ತುಂಬಾ ವಂಡರ್ಫುಲ್ ಮಾತುಗಳನ್ನ ಹೇಳ್ತಾರೆ ಅಂತ. लेकिन बोला आगे चल करके और ही वंडरफुल बातें सुनते रहेंगे। ಆದ್ರೆ ಹೇಳಿದ್ರು ಮುಂದೆ ಬರುವಂತ ಸಮಯದಲ್ಲಿ ಇನ್ನೂ ಜಾಸ್ತಿ ವಂಡರ್ಫುಲ್ ಮಾತುಗಳನ್ನ ಕೇಳ್ತಾ ಇರ್ತೀರಾ ಅಂತ. तो जो पुराने पुराने बीके हैं, ಮತ್ತೆ ಯಾರು ಹಳೆ ಬಿಕೆಸ್ ಆಗಿದ್ದಾರೆ, मम्मा बाबा के जमाने के, ಮಮ್ಮ ಬಾಬನ ಸಮಯದಲ್ಲಿರುವಂತವ್ರು, उनके कानों में जब एडवांस नॉलेज की बातें सुनती हैं, पढ़ती हैं, ಮತ್ತೆ ಅವ್ರ ಕಿವಿಗಳಲ್ಲಿ ಯಾವಾಗ ಅಡ್ವಾನ್ಸ್ ಜ್ಞಾನದ ಮಾತುಗಳು ಬೀಳುತ್ತೆ, तो कितना वंडर खाते हैं। ಮತ್ತೆ ಎಷ್ಟು ವಂಡರ್ ಅನ್ಸುತ್ತೆ. अरे बाबा ने जो बातें हमें सुनाई थी, उन बातों पर इस तरह तो हमने कभी विचार किया ही नहीं था। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬಾಬಾ ಯಾವ ಮಾತುಗಳನ್ನ ಹೇಳಿದ್ರು ಆ ಮಾತುಗಳ ಮೇಲಂತೂ ನಾವ್ಯಾವತ್ತೂ ಈ ತರ ವಿಚಾರನೇ ಮಾಡಿರ್ಲಿಲ್ಲ. बाबा कहते हैं जब नई नई बातें सुनेंगे, ಬಾಬಾ ಹೇಳ್ತಾರೆ ಯಾವಾಗ ಹೊಸ ಹೊಸ ಮಾತುಗಳನ್ನ ಕೇಳ್ತೀರಾ और आफतें भी आती रहेंगी, ಮತ್ತೆ ಈ ತರ ವಿಪತ್ತುಗಳು ಸಹ ಬರ್ತಾ ಇರುತ್ತೆ. नहीं मानेंगे, ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ, मौत सामने जब खड़ी दिखाई देगी, ಮೃತ್ಯು ಯಾವಾಗ ಎದುರುಗಡೆ ನಿಂತಿರೋ ತರ ಕಾಣಿಸುತ್ತೆ, तब तो जरूर तेजी से पुरुषार्थ करेंगे। ಅವಾಗಂತೂ ತುಂಬಾ ತೀವ್ರಗತಿಯಿಂದ ಪುರುಷಾರ್ಥ ಮಾಡ್ತೀರಾ. बहुत से हैं ತುಂಬಾ ಜನಗಳು ಈ ತರ ಇದ್ದಾರೆ, जो बेसिक में अभी नहीं मानते हैं। ಅವ್ರು ಇವಾಗ ಬೇಸಿಕ್ ನಲ್ಲಿ ಇನ್ನೂ ಒಪ್ಕೊಳ್ಳೋದೇ ಇಲ್ಲ. वंडर तो खाते हैं, ವಂಡರ್ ಅಂತೂ ಅನ್ಸುತ್ತೆ ಅವ್ರಿಗೆ, लेकिन मानते नहीं हैं। ಆದ್ರೆ ಒಪ್ಕೊಳ್ಳೋದಿಲ್ಲ. तो उनको भी उन बातों के आधार पर पुरुषार्थ करना पड़ेगा। ಮತ್ತೆ ಅವ್ರಿಗೂ ಸಹ ಆ ಮಾತಿನ ಆಧಾರದ ಮೇಲೆ ಪುರುಷಾರ್ಥ ಮಾಡ್ಬೇಕಾಗುತ್ತೆ. आप हमको पढ़ाई पढ़ाने आया है,
जब नहीं आया था तो हम कुछ जानते थे क्या? ಇವಾಗಂತೂ ತಂದೆ ನಮಗೆ ಓದಿಸ್ಲಿಕ್ಕೋಸ್ಕರ ಬಂದಿದ್ದಾರೆ. ಯಾವಾಗ ತಂದೆ ಬಂದಿರಲಿಲ್ಲ ಆವಾಗ ನಾವೇನಾದರೂ ತಿಳ್ಕೊತಾ ಇದ್ವಾ? पहले हम कुछ जानते ही नहीं थे, ಮೊದಲಂತೂ ನಾವೇನು ತಿಳ್ಕೊತಾನೆ ಇರಲಿಲ್ಲ. तो बाप से क्या प्रश्न पूछेंगे? ಮತ್ತೆ ತಂದೆ ಹತ್ರ ಏನು ಪ್ರಶ್ನೆಯನ್ನ ಕೇಳ್ತೀರಾ? बाप ने खुद आकर के हमको पढ़ाई ತಂದೆ ಸ್ವಯಂ ಬಂದ್ಬಿಟ್ಟು ನಮಗೆ ವಿದ್ಯಾಭ್ಯಾಸವನ್ನು ಓದಿಸ್ತಾರೆ. अब थोड़ी सी पढ़ाई हमने पढ़ ली ಇವಾಗ ಸ್ವಲ್ಪ ವಿದ್ಯಾಭ್ಯಾಸವನ್ನು ನಾವು ಓದ್ಬಿಡ್ತೀವಿ. तो चूहे को गांठ मिली हल्दी की, पसारी बन के बैठ गया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿಗೆ ಒಂದು ಅರಿಶಿಣದ ಗಂಟು ಸಿಕ್ಬಿಟ್ರೆ ಅದು ನಾನೇ ಅಂಗಡಿಯ ಮಾಲೀಕನಾಗಿದ್ದೀನಿ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಡುತ್ತೆ. अब वो प्रश्नों के ऊपर प्रश्न, प्रश्न के ऊपर प्रश्न, प्रश्न चित्त होते ही चले जाते। ಇವಾಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಯ ಮೇಲೆ ಪ್ರಶ್ನೆ, ಪ್ರಶ್ನ ಚಿತ್ತರಾಗ್ತಾನೆ ಹೋಗ್ತಾ ಇದ್ದಾರೆ. प्रसन्न चित्त बनते ही नहीं। ಪ್ರಸನ್ನ ಚಿತ್ತರಾಗೋದೇ ಇಲ್ಲ. भगवान आकर जो बात सुनाते हैं ಭಗವಂತ ಬಂದ್ಬಿಟ್ಟು ಯಾವ ಮಾತನ್ನ ಹೇಳ್ತಾರೆ, वो एक ही बात सुनाते हैं। ಅವರು ಒಂದೇ ಮಾತನ್ನ ಹೇಳ್ತಾರೆ. वो बात कभी बदलती नहीं है। ಆ ಮಾತು ಯಾವತ್ತು ಬದಲಾವಣೆನೇ ಆಗೋದಿಲ್ಲ. अर्थ बदल सकता है ಅರ್ಥ ಬದಲಾವಣೆ ಆಗ್ಬೋದಾಗಿದೆ, परंतु अर्थ का अनर्थ नहीं हो सकता। ಆದ್ರೆ ಅರ್ಥದ ಅನರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. उन्हें ये पक्का निश्चय हो गया कि हमें तो परमात्मा बाप मिल गया। ಅವರಿಗಂತೂ ಈ ಮಾತಿನ ಪಕ್ಕಾ ನಿಶ್ಚಯ ಆಗೋಗ್ಬಿಡುತ್ತೆ, ನಮ್ಗಂತೂ ಪರಮಾತ್ಮ ತಂದೆ ಸಿಕ್ಬಿಟ್ಟಿದ್ದಾರೆ, हमें क्या दरकार? ನಮ್ಗೇನು ಅವಶ್ಯಕತೆ ಇದೆ? ज्ञान क्लियर नहीं हो रहा है तो न सही, ಜ್ಞಾನ ಕ್ಲಿಯರ್ ಆಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ. जब टाइम आएगा तब क्लियर हो जाएगा। ಯಾವಾಗ ಟೈಮ್ ಬರುತ್ತೋ ಅವಾಗ ಕ್ಲಿಯರ್ ಆಗೋಗುತ್ತೆ. अभी भी बहुत ज्ञान की बातें समझना बाकी है। ಇವಾಗೂ ಸಹ ಇನ್ನೂ ತುಂಬಾ ಜ್ಞಾನದ ಮಾತುಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. अभी हमने जाना ही क्या है? ಇವಾಗ ನಾವು ಏನ್ ತಿಳ್ಕೊಂಡಿದೀವಿ? ಏನು ತಿಳ್ಕೊಂಡೇ ಇಲ್ಲ. 84 जन्मों में से हमारा अव्वल नंबर पार्ट क्या है? 84 ಜನ್ಮಗಳಲ್ಲಿ ನಮ್ದು ಮೊದಲನೇ ನಂಬರಿನ ಪಾತ್ರ ಏನಾಗಿದೆ? वो भी हमको ज्ञान नहीं है। ಅದು ಸಹ ನಮ್ಗೆ ಜ್ಞಾನ ಇಲ್ಲ ಇನ್ನು. 84 जन्मों में से सर्वश्रेष्ठ जन्म हमारा कौन सा है? 84 ಜನ್ಮಗಳಲ್ಲಿ ಸರ್ವಶ್ರೇಷ್ಠ ಜನ್ಮ ನಮ್ದು ಯಾವ್ದಾಗಿದೆ? जो शास्त्रों में विख्यात है। ಅದು ನಮ್ದು ಶಾಸ್ತ್ರಗಳಲ್ಲಿ ಫೇಮಸ್ ಆಗಿದೆ. 33 करोड़ देवी देवताओं के रूप में 33 ಕೋಟಿ ದೇವಿ ದೇವತೆಗಳ ರೂಪದಲ್ಲಿ ಪ್ರಸಿದ್ಧಿಯಾಗಿದೆ. उनमें हमारा नंबर कौन सा है? ಅದರಲ್ಲಿ ನಮ್ಮ ನಂಬರ್ ಯಾವ್ದಾಗಿದೆ? भी हमको ज्ञात नहीं। ಇದು ಸಹ ನಮ್ಗಿನ್ನೂ ಗೊತ್ತಿಲ್ಲ. अभी तो ऐसे है जैसे चूहे को हल्दी की गांठ मिली तो पंसारी बन के बैठ गया। ಇವಾಗಂತೂ ಆ ಥರ ಆಗಿದೆ. ಯಾವ ಥರ ಇಲ್ಲಿಗೆ ಹಲ್ದಿಯ ಗಂಟು ಸಿಕ್ಬಿಟ್ರೆ ಅದು ನಾನೇ ಆಗಿದ್ದೀನಿ, ಅಂಗಡಿಯ ಮಾಲೀಕ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಡೋ ಥರ ಕತೆ ಆಗೋಯ್ತು. बाबा की बातों का तो कभी काट ही नहीं आना चाहिए बुद्धि में। ಬಾಬನ ಮಾತಿಗಂತೂ ಯಾವತ್ತೂ ಬುದ್ಧಿಯಿಂದ ಕಟ್ಟೆ ಮಾಡಬಾರ್ದಾಗಿದೆ. ब्रह्मम वाक्यम जनार्दनम कहा जाता है। मुरली का एक एक वाक्य ಬ್ರಹ್ಮಂ ವಾಕ್ಯಂ ಜನಾರ್ದನಂ ಅಂತ ಹೇಳಲಾಗುತ್ತೆ ಅಲ್ವಾ? ಅಂದ್ರೆ ಮುರಳಿಯ ಒಂದೊಂದು ಮಹಾವಾಕ್ಯಗಳು पत्थर की लकीर है, ಕಲ್ಲಿನ ಗೆರೆ ಆಗಿದೆ. ज्ञान दिन प्रतिदिन रिफाइनिंग चेंजिंग होता रहता है। ಜ್ಞಾನ ದಿನ ಪ್ರತಿದಿನ ರಿಫೈನಿಂಗ್ ಚೇಂಜಿಂಗ್ ಆಗ್ತಾ ಇರುತ್ತೆ. तो बच्चों को आगे का ज्ञान उठाते हुए ಮತ್ತೆ ಮಕ್ಕಳಿಗೆ ಮುಂದಿನ ಜ್ಞಾನವನ್ನ ತಿಳ್ಕೊಂತ आने वाली नई आत्माओं को समझाते समय ಬರುವಂತ ಹೊಸ ಆತ್ಮಗಳಿಗೆ ತಿಳಿಸುವಂತ ಸಮಯದಲ್ಲಿ जो पीछे की बातें हैं वो छोड़ दें। ಮತ್ತೆ ಹಿಂದಿನ ಮಾತುಗಳೇನಿದೆ ಅದನ್ನ ಬಿಟ್ಬಿಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಯಾರು? ऐसा ज्ञान का कौन सा पॉइंट है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ತರ ಜ್ಞಾನದ ಯಾವ ಪಾಯಿಂಟ್ ಇದೆ? जो पहले बोला जाता था अभी नहीं बोला जा सकता। ಅಂದ್ರೆ ಆ ಪಾಯಿಂಟ್ಗಳನ್ನ ನಾವು ಮೊದಲು ಹೇಳ್ತಾ ಇದ್ವಿ, ಆದ್ರೆ ಇವಾಗ ಹೇಳಲಿಕ್ಕೆ ಆಗಲ್ಲ. ಆ ತರ ಏನು ಪಾಯಿಂಟ್ಸ್ ಇದೆ? है मुरली का ऐसा कोई पॉइंट है? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮುರಳಿದು ಈ ತರ ಏನಾದ್ರೂ ಪಾಯಿಂಟ್ಸ್ ಇದೆನಾ? जो पहले बोला जाता था अभी नहीं बोल सकते। ಅಂದ್ರೆ ಆ ಪಾಯಿಂಟ್ಗಳನ್ನ ಮೊದಲು ಹೇಳ್ತಾ ಇದ್ವಿ, ಆದ್ರೆ ಇವಾಗ ಹೇಳಲಿಕ್ಕೆ ಆಗಲ್ಲ. ಆ ತರ ಏನಾದ್ರೂ ಇದೆನಾ? छोड़ देना चाहिए। ಅದನ್ನ ಇವಾಗ ಬಿಟ್ಬಿಡ್ಬೇಕಾಗಿದೆನಾ?
ऐसा कुछ है कोई ज्ञान का पॉइंट? ಕೇಳ್ತಾ ಇದ್ದಾರೆ ಬಾಬಾ, ಆ ಥರ ಜ್ಞಾನದ ಪಾಯಿಂಟ್ಸ್ಗಳು ಏನಾದರೂ ಇದೆನಾ? नहीं, ಇಲ್ಲ. ज्ञान का पॉइंट बदलता नहीं है, ಜ್ಞಾನದ ಪಾಯಿಂಟ್ಗಳು ಬದಲಾವಣೆ ಆಗೋದಿಲ್ಲ. लेकिन उसकी समझानी गहराई में चली जाती है. ಆದರೆ ಅದರ ತಿಳುವಳಿಕೆ ಏನಿದೆ ಅದು ಇನ್ನೂ ಆಳದಲ್ಲಿ ಹೋಗ್ತಾ ಇರುತ್ತೆ. तो नई नई बातें निकल आती है. ಮತ್ತೆ ಹೊಸ ಹೊಸ ಮಾತುಗಳು ಬರ್ತಾ ಇರುತ್ತೆ. हाँ, समय के अनुसार. ಸಮಯದ ಅನುಸಾರವಾಗಿ. बाकी ऐसे नहीं है कि शिव बाबा का ज्ञान चेंज होता रहता है. ಬಾಕಿ ಈ ಥರ ಏನಿಲ್ಲ, ಶಿವಬಾಬಾರವರ ಜ್ಞಾನ ಬದಲಾವಣೆ ಆಗ್ತಾ ಇರುತ್ತೆ. जब सतयुग की शूटिंग हो रही थी, ಯಾವಾಗ ಸತ್ಯುಗದ ಶೂಟಿಂಗ್ ಆಗ್ತಾ ಇತ್ತು, तब कायदे कानून राधा कृष्ण की आत्माओं के द्वारा कुछ और थे यज्ञ में. ಆವಾಗ ರಾಧಾಕೃಷ್ಣನ ಆತ್ಮಗಳ ಮುಖಾಂತರ ನಿಯಮ ಕಾನೂನುಗಳೆಲ್ಲ ಸ್ವಲ್ಪ ಬೇರೆ ರೀತಿ ಇತ್ತು ಯಜ್ಞದಲ್ಲಿ. फिर बाद में त्रेता युग की शूटिंग होती है, ಮತ್ತೆ ಆಮೇಲೆ ಯಾವಾಗ ತ್ರೇತಾಯುಗಿ ಶೂಟಿಂಗ್ ಆಗುತ್ತೆ, तो कायदे कानून चेंज हो जाते हैं. ಆವಾಗ ಮತ್ತೆ ಕಾಯ್ದೆ ಕಾನೂನುಗಳೆಲ್ಲ ಚೇಂಜ್ ಆಗ್ಬಿಡುತ್ತೆ. राम सीता के राज्य में कायदे कानून कुछ और हो जाते हैं. ರಾಮ್ ಸೀತೆಯ ರಾಜ್ಯದಲ್ಲಿ ನಿಯಮ ಕಾನೂನುಗಳು ಬೇರೆ ಆಗೋಗುತ್ತೆ. शंकर जी के जटा में बंद हुए क्यों बताते हैं? शंकर की जटा बंद हुआ क्यों बताते? ಯಾರೋ ಕೇಳ್ತಾ ಇದ್ದಾರೆ, ಶಂಕರ್ಜಿ ಯಾರಿದ್ದಾರೆ ಅವ್ರ ಜಟೆಗಳನ್ನ ಕಟ್ಟಿರೋದನ್ನ ಯಾಕೆ ತೋರಿಸ್ತಾರೆ ಅಂತ. हाँ, जब गंगा आती है तो जटाएं खुली हुई होती हैं, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ಗಂಗಾ ಬರ್ತಾರೆ ಅವಾಗ ಆ ಜಟೆಗಳನ್ನ ತೆರೆದ್ ಬಿಡುತ್ತಾ या बंधी हुई होती हैं. ಅಥವಾ ಬಂಧಿತ ಆಗಿರುತ್ತಾ? है, खुली हुई जटाएं दिखाते हैं. ಅವಾಗ ತೆರೆದಿರುವಂತ ಜಟೆಗಳನ್ನ ತೋರಿಸ್ತಾರೆ. गंगा आने से पहले ಗಂಗಾ ಬರೋದಕ್ಕಿಂತ ಮುಂಚೆ जटाएं उलझी हुई हैं, बंधी हुई हैं, ಆ ಜಟೆಗಳೇನಿದೆ ಅದು ಬಂಧಾಯಮಾನ ಆಗಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ, खुली हुई नहीं है. ಅದು ತೆರೆದಿಲ್ಲ. अभी भी ज्ञान की ढेर सारी बातें बच्चों को मुझी हुई हैं. ಇವಾಗೂ ಸಹ ಜ್ಞಾನದ ತುಂಬ ಜಾಸ್ತಿ ಮಾತುಗಳು ಮಕ್ಕಳಿಗೆ ಇನ್ನೂ ಗೊತ್ತೇ ಇಲ್ಲ, ಎಲ್ಲ ಕನ್ಫ್ಯೂಸ್ನಲ್ಲಿದೆ. ज्ञान गंगाएं निकली हैं अंत में. ಜ್ಞಾನ ಗಂಗೆಯರು ಬಂದಿದ್ದಾರೆ ಅಂತ್ಯದಲ್ಲಿ. हाँ? ये अटपटा खटपटा चटपटा उन्हीं के लिए है. ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಜ್ಞಾನಕ್ಕೆ ಹೇಳ್ತಾರಲ್ವಾ ಇದು ತುಂಬಾ ಅಟ್ಪಟ ಖಟ್ಪಟ ಇದೆ, ಚಟ್ಪಟ ಇದೆ ಅಂತ, ಅದ್ರ ಅಂದ್ರೆ ಟೇಸ್ಟಿನ ಬಗ್ಗೆ ಹೇಳ್ತಾರೆ, ಅದಕ್ಕೆ ಅದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದು ಅವರಿಗೋಸ್ಕರ ಅನ್ಸುತ್ತೆ ಆ ಥರ. जिनकी अपनी बुद्धि मन अटपटा खटपटा चटपटा, ಅಂದ್ರೆ ಯಾರ್ದು ತಮ್ಮದೇ ಆಗಿರುವಂತ ಮನಸ್ಸು ಬುದ್ಧಿ ಏನಿದೆ ಅದು ಆ ಥರ ಇರುತ್ತೆ, ಅಟ್ಪಟ ಖಟ್ಪಟ ಚಟ್ಪಟ ಥರ. अटपटा माने कोई चीज ऐसी खाई जाए तो न खाते बने न उगलती बने. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರೋ ಕೇಳಿದ್ರು ಅಟ್ಪಟ ಅಂದ್ರೆ ಏನು ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವುದೇ ಒಂದು ಆ ಥರ ವಸ್ತು ಅದನ್ನ ತಿನ್ನೋಕ್ಕೂ ಆಗಲ್ಲ, ಬಿಸಾಕಕ್ಕೂ ಆಗಲ್ಲ, ಬಾಯಲ್ಲಿ ಒಂಥರ ಅನ್ಸುತ್ತಲ್ಲ ಆ ಥರ, तो उसे अटपटी है. ಅದಕ್ಕೆ ಹೇಳ್ತಾರೆ ಇದು ಒಂಥರ ಟೇಸ್ಟ್ ಇದೆ ಅಂತ. न स्वीकार कर सकते हैं और न फेंक सकते हैं. ಅಂದ್ರೆ ಅದನ್ನ ಸ್ವೀಕಾರ ಮಾಡೋಕ್ಕೂ ಆಗಲ್ಲ, ಬಿಸಾಕಕ್ಕೂ ಆಗಲ್ಲ. हैं? चटपटा तो नहीं जानते हैं. जब ಯಾರೋ ಹೇಳಿದ್ರು ಚಟ್ಪಟ ಅಂದ್ರೆ ಏನು ಅಂತ, मिर्च खाते हैं तो कैसी लगती है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಮೆಣಸಿನ್ಕಾಯಿ ತಿಂತಾರೆ, ಖಾರ ತಿಂತಾರೆ, ಅವಾಗ ಯಾವ ಥರ ಅನ್ಸುತ್ತೆ. हैं? और खटपट करने वाली माने लड़ाई झगड़ा करने वाला, ಮತ್ತೆ ಖಟ್ಪಟ್ ಅಂದ್ರೆ ಜಗಳಾಡುವಂಥವ್ರು. ये ज्ञान कैसा है? ಈ ಜ್ಞಾನ ಯಾವ ಥರ ಆಗಿದೆ? लड़ाई झगड़ा करने वाला, लेकिन किसके लिए? ಜಗಳ ಮಾಡುವಂಥ ಜ್ಞಾನ ಆಗಿದೆ, ಆದರೆ ಅದು ಯಾರಿಗೋಸ್ಕರ ಆಗಿದೆ ಆ ಥರ ಜ್ಞಾನ? जो खुद ही चटपटा खटपटा अटपटा है उसके लिए ज्ञान भी वैसा ही. ಯಾರು ಸ್ವಯಂ ಆ ಥರ ಇದ್ದಾರೆ, ಅಟ್ಪಟ ಖಟ್ಪಟ ಚಟ್ಪಟ ಯಾರಿದ್ದಾರೋ ಅವರಿಗೆ ಜ್ಞಾನನೂ ಸಹ ಅದೇ ರೀತಿ ಆಗಿದೆ. अगर भोले वाले बन करके चले ಒಂದು ವೇಳೆ ನಾವು ಮುಗ್ಧರಾಗ್ಬಿಟ್ಟು ನಡೆದ್ರೆ ಜ್ಞಾನದಲ್ಲಿ, तो ज्ञान भी भोलों के लिए भोला है. ಮತ್ತೆ ಈ ಜ್ಞಾನನೂ ಸಹ ಯಾರು ಮುಗ್ಧ ಸ್ವಭಾವ ಇರುವಂಥವ್ರಾಗಿದ್ದಾರೆ ಅವರಿಗೆ ಅದೇ ಥರ ಆಗಿದೆ ಜ್ಞಾನನು. और भालों के लिए
बाला ಮತ್ತು ಯಾರು ಬಾಲ ಆಗಿದ್ದಾರೆ, ಮುಳ್ಳುಗಳಾಗಿದ್ದಾರೆ, ಅವರಿಗೆ ಜ್ಞಾನನೂ ಸಹ ಮುಳ್ಳಾಗಿದೆ. मुरली में बोला है ಮುರಳಿಗಳಲ್ಲಿ ಹೇಳಿದ್ದಾರೆ, क्या ये ज्ञान बड़ा अटपटा खटपटा और चटपटा है. ಏನಂತ ಮುರಳಿಗಳಲ್ಲಿ ಹೇಳಿದ್ದಾರೆ, ಈ ಜ್ಞಾನ ತುಂಬ ಜಾಸ್ತಿ ಅಟ್ಪಟ ಖಟ್ಪಟ ಚಟ್ಪಟ ಆಗಿದೆ ಅಂತ. ಯಾರೋ ಕೇಳ್ತಾ ಇದ್ದಾರೆ, ಪರಿವರ್ತನೆ ಪರಿವರ್ತನೆ ಮಹಾನ್ ಪರಿವರ್ತನೆ ಅಂತ ಹೇಳಿದ್ದಾರೆ ಅಲ್ವಾ, ಅದು ಯಾರಿಗೋಸ್ಕರ ಹೇಳಿದ್ದಾರೆ ಅಂತ. ब्राह्मण परिवार के लिए बोला है और किसके लिए बोला? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣ ಪರಿವಾರಕ್ಕೋಸ್ಕರನೇ ಹೇಳಿದ್ದಾರೆ, ಇನ್ಯಾರಿಗೋಸ್ಕರ ಹೇಳಿದ್ದಾರೆ. क्योंकि जब गहरी गहरी परीक्षाएं आती हैं ಯಾಕೆಂದರೆ ಯಾವಾಗ ಆಳವಾಗಿರುವಂಥ ಪರೀಕ್ಷೆಗಳು ಬರುತ್ತೆ. कौन सी गहरी परीक्षा है? ಯಾವುದಾಗಿದೆ ಆಳವಾಗಿರೋ ಪರೀಕ್ಷೆ ಅಂದರೆ गुह्यात् गुह्यतरम ज्ञानम. ಗುಹ್ಯಾತ್ ಗುಹ್ಯತರಂ ಜ್ಞಾನಂ. मैं गुह्यते गुह्य राज समझाता हूँ. ನಾನು ಗುಹ್ಯಕ್ಕಿಂತ ಗುಹ್ಯ ರಹಸ್ಯವನ್ನು ತಿಳಿಸ್ತೀನಿ. तो मोटी मोटी गुह्य बातें तो समझ लेते हैं. ಮತ್ತೆ ದೊಡ್ಡ ದೊಡ್ಡ ಗುಹ್ಯ ಮಾತುಗಳನ್ನಂತೂ ತಿಳ್ಕೊಂಡ್ಬಿಡ್ತಾರೆ. क्योंकि हिंदी भाषा की गहराई को ज्यादा नहीं जानते. ಯಾಕೆಂದರೆ ಹಿಂದಿ ಭಾಷೆಯ ಆಳತೆ ಏನಿದೆ ಅದು ಜಾಸ್ತಿ ತಿಳ್ಕೊಂಡಿಲ್ಲ. मोटी मोटी भाषा समझ जाने के कारण ದೊಡ್ಡ ದೊಡ್ಡ ಭಾಷೆಯನ್ನು ತಿಳ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ज्ञान में तो चल पड़ते हैं. ಜ್ಞಾನದಲ್ಲಂತೂ ನಡೀತಾರೆ. लेकिन जब माया फाइनल परीक्षा लेती है, ಆದರೆ ಯಾವಾಗ ಮಾಯೆ ಫೈನಲ್ ಪರೀಕ್ಷೆನ ತಗೊಳುತ್ತೆ, गहरी गहरी बातें निकलती हैं, ತುಂಬ ಆಳವಾಗಿರುವಂಥ ಮಾತುಗಳು ಬರುತ್ತೆ. तो उन गहरी बातों में फेल हो जाते. ಮತ್ತು ಆ ಆಳವಾಗಿರುವಂಥ ಮಾತುಗಳಲ್ಲಿ ಫೇಲ್ ಆಗೋಗ್ಬಿಡ್ತಾರೆ. कौन सी गहरी बातें? ಯಾವುದಾಗಿರದೆ ಆಗಿದೆ ಆಳವಾಗಿರೋ ಮಾತು ಅಂದರೆ जिनके लिए बाबा ने बोला ಯಾವುದಕ್ಕೋಸ್ಕರ ಬಾಬಾ ಹೇಳಿದ್ದಾರೆ, कि शंकर का पाठ क्या है ये तुम बच्चे भी नहीं समझते. ಶಂಕರನ ಪಾತ್ರ ಏನಾಗಿದೆ ಇದನ್ನು ನೀವು ಮಕ್ಕಳು ಸಹ ತಿಳ್ಕೊಳ್ಳೋದಿಲ್ಲ. क्या ಕೇಳ್ತಾ ಇದ್ದಾರೆ ಬಾಬಾ, ಏನು उस गुह्य पार्ट को जो बहुत गहरे ज्ञान में घुसे हुए हैं ಅಂದರೆ ಯಾರು ತುಂಬ ಆಳವಾಗಿ ಜ್ಞಾನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ वो ही समझ सकते हैं. ಅವರೇ ತಿಳ್ಕೊಬೋದಾಗಿದೆ. ज्ञान तो सुनाया जा रहा है, ಜ್ಞಾನವನ್ನಂತೂ ಹೇಳ್ತಾ ಇದ್ದಾರೆ, लेकिन जो भी ज्ञान सुनाया जा रहा है ಆದರೆ ಏನೇ ಜ್ಞಾನವನ್ನ ಹೇಳ್ತಾ ಇದ್ದಾರೆ वो शुरुआत में ही सारा ज्ञान दे दिया जाता है कि अंत तक ज्ञान चलता है. ಮತ್ತೆ ಅದು ಆರಂಭದಲ್ಲೇ ಎಲ್ಲ ಜ್ಞಾನವನ್ನು ಕೊಟ್ಬಿಡ್ತಾರಾ ಅಥವಾ ಅಂತ್ಯದವರೆಗೂ ನಡೀತಾ ಇರುತ್ತಾ? तो ज्ञान अंत में जाके पूरा क्लियर होगा ಮತ್ತೆ ಜ್ಞಾನ ಏನಿದೆ ಇದು ಅಂತ್ಯದಲ್ಲಿ ಹೋಗ್ಬಿಟ್ಟು ಪೂರ್ತಿ ಕ್ಲಿಯರ್ ಆಗುತ್ತೆ, कि अभी पूरा क्लियर हो गया? ಅಥವಾ ಇವಾಗ ಎಲ್ಲ ಪೂರ್ತಿ ಕ್ಲಿಯರ್ ಆಗ್ಬಿಟ್ಟಿದೆನಾ? अंत में जाके पूरा क्लियर होगा. ಅಂತ್ಯದಲ್ಲಿ ಹೋಗ್ಬಿಟ್ಟು ಪೂರ್ತಿ ಕ್ಲಿಯರ್ ಆಗುತ್ತೆ. अभी ज्ञान को संपन्न स्टेज नहीं कहेंगे. ಇವಾಗ ಜ್ಞಾನದ ಸಂಪನ್ನ ಸ್ಟೇಜ್ ಅಂತ ಹೇಳೋದಿಲ್ಲ. ज्ञान की भी क्या है, अभी अधूरी स्टेज है ये संपन्न स्टेज है. ಜ್ಞಾನದ್ದು ಸಹ ಇವಾಗ ಏನಾಗಿದೆ, ಅರ್ಧಂಬರ್ಧ ಸ್ಟೇಜ್ ಆಗಿದೆನಾ ಅಥವಾ ಸಂಪೂರ್ಣ ಸ್ಟೇಜ್ ಆಗಿದೆನಾ? अभी भी अधूरी स्टेज है. चार अवस्थाओं ಜ್ಞಾನದ್ದು ಇವಾಗೂ ಸಹ ಅರ್ಧಂಬರ್ಧ ಸ್ಟೇಜ್ ಆಗಿದೆ. से ज्ञान पसार होता है. ಈ ಜ್ಞಾನನೂ ಸಹ 4 ಅವಸ್ಥೆಗಳಿಂದ ಪರಿವರ್ತನೆ ಆಗುತ್ತೆ. शुरुआत में जो बीज डाला जाता है वो सात्विक होता है. ಆರಂಭದಲ್ಲಿ ಏನು ಬೀಜವನ್ನು ಹಾಕಲಾಗುತ್ತೆ ಅದು ಸಾತ್ವಿಕ ಆಗಿರುತ್ತೆ. फिर धीरे धीरे सतो सामान्य से रजो से तमो. क्योंकि ಮತ್ತೆ ನಿಧಾನವಾಗಿ ಸತೋಪ್ರಧಾನದಿಂದ ಸತೋ ಸಾಮಾನ್ಯ ಆಗುತ್ತೆ, ಮತ್ತು ರಜೋಪ್ರಧಾನ ಆಗುತ್ತೆ, ಮತ್ತು ತಮೋಪ್ರಧಾನ ಆಗುತ್ತೆ. ಈ ಥರ ಜ್ಞಾನನೂ ಸಹ 4 ಅವಸ್ಥೆಗಳಲ್ಲಿ ಬರುತ್ತೆ. विस्तार होता जाता है. ಆವಾಗ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. संख्या आत्माओं की सुनने वालों की बढ़ती जाती है ಕೇಳುವಂಥ ಆತ್ಮಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತಾ या घटती जाती है? ಅಥವಾ ಕಡಿಮೆ ಆಗ್ತಾ ಹೋಗುತ್ತಾ? बढ़ती जाती है. ಹೆಚ್ಚಾಗ್ತಾ ಹೋಗುತ್ತೆ. तो वाइब्रेशन विस्तार में जाने से वृक्ष की तरह, जैसे वृक्ष ಮತ್ತು ಆ ವೈಬ್ರೇಷನ್ ಏನಿದೆ ಅದು ವಿಸ್ತಾರದಲ್ಲಿ ಹೋಗೋದ್ರಿಂದ ಯಾವ ಥರ ವೃಕ್ಷ ಇರುತ್ತೆ, का विस्तार होता जाता है ಆ ವೃಕ್ಷ ಯಾವ ಥರ ವಿಸ್ತಾರ ಆಗ್ತಾ ಹೋಗುತ್ತೆ, तो उसका सार लोप हो जाता ಆವಾಗ ಅದರ ಸಾರ ಏನಿದೆ ಅದು ಲೋಪ ಆಗ್ತಾ ಹೋಗುತ್ತೆ. है. जैसे छोटा वृक्ष है और जैसे जैसे बड़ा होता जाएगा ಯಾವ ಥರ ಚಿಕ್ಕ ವೃಕ್ಷ ಇದೆ ಅದು ಯಾವ್ಯಾವ ಥರ ದೊಡ್ಡದಾಗ್ತಾ ಹೋಗುತ್ತೆ, ಅದರ ಸಾರ ಏನಿದೆ ಬೀಜ ಅದು ಲೋಪ ಆಗ್ತಾ ಹೋಗುತ್ತೆ. जब तक परिपूर्ण न हो जावे ಎಲ್ಲಿವರೆಗೂ ಆ ವೃಕ್ಷ ಪರಿಪೂರ್ಣ ಆಗೋದಿಲ್ಲ तक वो बीज प्रत्यक्ष
होगा ಅಲ್ಲಿವರೆಗೂ ಆ ಬೀಜ ಪ್ರತ್ಯಕ್ಷ ಆಗುತ್ತಾ? बीज माने सार ಬೀಜ ಅಂದ್ರೇನೆ ಸಾರ. तब तक बीज प्रत्यक्ष नहीं होगा ಅಲ್ಲಿವರೆಗೂ ಬೀಜ ಪ್ರತ್ಯಕ್ಷ ಆಗೋದಿಲ್ಲ. तो ये ज्ञान बीज भी अंत में जाकर ಮತ್ತು ಈ ಜ್ಞಾನದ ಬೀಜ ಏನಿದೆ ಇದು ಸಹ ಅಂತ್ಯದಲ್ಲಿ ಹೋಗ್ಬಿಟ್ಟು प्रत्यक्ष होगा ಪ್ರತ್ಯಕ್ಷ ಆಗೋಗುತ್ತೆ. ಓಂ ಶಾಂತಿ. ಇವತ್ತಿಂದು ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 2981.